ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಚೀಲದಲ್ಲಿ, ಐ ವಿಲ್ ರಿಪೀಟ್ ದಿಸ್ ಕ್ವಶನ್. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚೀಲದಲ್ಲಿ ಒಂದೇ ರೀತಿಯ 4 ಕೆಂಪು ಚೆಂಡುಗಳು, 2 ಹಳದಿ ಚೆಂಡುಗಳಿವೆ. ಚೀಲದೊಳಗಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ಹೊರತೆಗೆದಾಗ ಕೆಂಪು ಚೆಂಡನ್ನ ಪಡೆಯುವ ಸಂಭವನೀಯತೆ ಎಷ್ಟು? ಹಳದಿ ಚೆಂಡು ಪಡೆಯುವುದಕ್ಕಿಂತ ಹೆಚ್ಚು ಅಥವಾ ಕಡಿಮೆಯೇ? ಓಕೆ, ಸೊ ಇಲ್ಲಿ ನಾವು ಸಂಭವನೀಯತೆಯನ್ನ ಲೆಕ್ಕ ಹಾಕಬೇಕು. ಸೊ ಕೊಟ್ಟಿರುವಂತಹ ಮಾಹಿತಿಯನ್ನ ಬರ್ಕೊಳ್ಳಿಕ್ ಹೋದ್ರೆ ಇಲ್ಲಿ ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟಿದೆ ಅಂತ ಆಯ್ತು. ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟಿದೆ? 4 ಕೆಂಪು ಚೆಂಡುಗಳಿದೆ ಅಲ್ವಾ? ಅದೇ ರೀತಿ 2 ಹಳದಿ ಚೆಂಡುಗಳಿವೆ ಅಲ್ವಾ? ಸೊ ಹಾಗಾದ್ರೆ 2 ಹಳದಿ ಚೆಂಡು. ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಾಗತ್ತೆ? 6. ಓಕೆ, ಸೊ ಇಲ್ಲಿ ಹಾಗಾದ್ರೆ ಇಲ್ಲಿ ಪಿ ಆಫ್ ಇ, ಕೆಂಪು ಚೆಂಡು ಪಡೆಯುವ ಸಂಭವನೀಯತೆಯನ್ನ ಲೆಕ್ಕ ಹಾಕಿದಾಗ ಪಿ ಆಫ್ ಇ ಈಸ್ ಈಕ್ವಲ್ ಟು ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಅಂದ್ರೆ ಏನಾಯ್ತು? ಕೆಂಪು ಚೆಂಡು ಇದರ ಸಂಭವನೀಯತೆಯನ್ನ ಲೆಕ್ಕ ಹಾಕ್ಬೇಕು. ಹಾಗಾದ್ರೆ ಕೆಂಪು ಚೆಂಡು ಇದಕ್ಕೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಏನಾಗುತ್ತೆ? 4 ಡಿವೈಡೆಡ್ ಬೈ ಏನಾಗುತ್ತೆ? ಒಟ್ಟು ಫಲಿತಗಳ ಸಂಖ್ಯೆ 6 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಇದು 2 ಡಿವೈಡೆಡ್ ಬೈ 3. ಹಾಗಾದ್ರೆ ಇಲ್ಲಿ ಕೆಂಪು ಚೆಂಡು ಪಡೆಯುವ ಸಂಭವನೀಯತೆ 2/3 ಆಗತ್ತೆ. ಹಾಗಾದ್ರೆ ಹಳದಿ ಚೆಂಡು ಪಡೆಯುವುದಕ್ಕಿಂತನೂ ಹೆಚ್ಚು ಅಥವಾ ಕಡಿಮೆನೋ ಇದು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಹಳದಿ ಚೆಂಡಿನ ಸಂಭವನೀಯತೆ. ಹಾಗಾದ್ರೆ ಇಲ್ಲಿ ಹಳದಿ ಚೆಂಡು ಪಡೆಯುವ ಸಂಭವನೀಯತೆಯನ್ನು ಲೆಕ್ಕ ಹಾಕಿದ್ರೆ ಸೊ ಪಿ ಆಫ್ ಎ ಅಂತ ತಗೊಳ್ಳೋಣ. ಈ ಒಂದು ಘಟನೆಯನ್ನ ಅಂದ್ರೆ ಹಳದಿ ಚೆಂಡು ಪಡೆಯುವ ಸಂಭವನೀಯತೆ, ಈ ಒಂದು ಘಟನೆಯನ್ನ ನಾನು ಎ ಅಂತ ಪರಿಗಣಿಸಿದ್ರೆ ಏನಾಗತ್ತೆ? ಹೇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಎಷ್ಟು? 2 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ? 1/3 ಬಂದಿದೆ ಅಲ್ವಾ? ಹಾಗಾದ್ರೆ ಕೆಂಪು ಚೆಂಡುಗಳ ಸಂಖ್ಯೆ ಹಳದಿ ಚೆಂಡುಗಳಿಗಿಂತ ಹೆಚ್ಚಾಗಿರುವುದರಿಂದ ಕೆಂಪು ಚೆಂಡನ್ನ ಪಡೆಯುವ ಸಂಭವನೀಯತೆಯು ಹಳದಿ ಚೆಂಡನ್ನ ಪಡೆಯುವುದಕ್ಕಿಂತ ಹೆಚ್ಚು. ಓಕೆ, ಸೊ ನೋಡಿ 2/3 ಗ್ರೇಟರ್ ದನ್ 1/3 ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನಾಯ್ತು? ಅಲ್ಲಿ ಕೆಂಪು ಚೆಂಡು ಇವುಗಳ ಸಂಖ್ಯೆ ಹಳದಿ ಚೆಂಡುಗಳಿಗಿಂತ ಹೆಚ್ಚಾಗಿದೆ ಅಲ್ವಾ? ಸೊ ಹಾಗಾಗಿ ಕೆಂಪು ಚೆಂಡುಗಳನ್ನ ಪಡೆಯುವ ಸಂಭವನೀಯತೆಯು ಹಳದಿ ಚೆಂಡನ್ನು ಪಡೆಯುವುದಕ್ಕಿಂತ ಹೆಚ್ಚು. ಥ್ಯಾಂಕ್ ಯು.